ಅಲ್ಲ ನಿನಗೆ ಎಷ್ಟು ಸತಿ ಹೇಳ್ಬೇಕು ಗಾಡಿ ಹೊಡ್ಯಾಗ ಏನೋ ಯೋಚನೆ ಮಾಡಬೇಡ ಅಂತ ಹೇಳಿ. ಏನ್ ಮಾಡ್ಲಿಪ್ಪ ನೆನಪಾತ ಅದು ಗಾಡಿ ಕಟ್ತಿರ್ ಸಾಕು ಹೋದ್ಯಾ ಈ ಕಡೆ ಕಲ್ಲಿ ಬಡ ಜಗ್ ಬಿಡ್ತದ. ಆಯ್ತಾಯ್ತಾ ಬಾ ಸಣ್ಣದಿ ಊಟ ಮಾಡೋಣ ಬಾ. ಇಲ್ಲ ನಾ ಅಲ್ಲೇ ಹೊರ ಮಾಡ್ಬೇಕು ನೀ ಮಾಡು ನಾ ರೆಸ್ಟ್ ಮಾಡ್ತೀನಿ. ಅಪ್ಪ ದೇವ್ರೆ ಅವಳು ಎಲ್ಲಿದ್ದಳೋ ಹೆಂಗದಳೋ ಒಂದೂ ಗೊತ್ತಿಲ್ಲ. ಇವನರ ನನ್ನ ಕಣ್ಣಿಗೆ ನೋಡೋದಾಗವಲ್ತು. ಅವಳು ಎಲ್ಲಿದ್ದಳು ಆದಷ್ಟು ಜಲ್ದಿ ಇವ್ ಕೂಡ ಸೇರಾಗ ಮಾಡಪ್ಪ. ಇವ್ ಸಲ ಕೂಡ ಸಾಕಾಗ್ಬಿಟ್ಟೈತೆ ನನಗೆ. ಇವ್ನ ಕಷ್ಟ ಹಾಕೋರು ನೋಡೋದಾಗವಲ್ತು. ಅಪ್ಪ ಸರಿ ಇಲ್ಲಿ ಬಂದ ಕೂತಿ ಹಂಗೆ ಯಾವಾಗ ಎದ್ದು ಬಂದಿಲ್ಲ ನನ್ನ ನಿದ್ದಿನ ಬರೋವಲ್ತು. ನೀನು ಯಾಕೆ ಹಿಂಗೆ ಮಾಡ್ತಾ ಇದೀನೋ ಒಂದು ಗೊತ್ತಿಲ್ಲ. ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ನಿದ್ದಿಲ್ಲ. ನಿನಗೆ ಒಂದು ಮಾತು ಹೇಳ್ತೀನಿ, ನಿಂಗೆ ಎಷ್ಟು ಅಳ್ಬೇಕು ಅನಿಸುತ್ತಲ್ಲ ಅಷ್ಟು ಸಲ ಅಳು, ನಿನಗೇನೂ ಅನ್ನಂಗಿಲ್ಲ. ಪ್ಲೀಸ್ ನೀನು ಕಾಲು ಮುಗಿದು ಕೇಳ್ಕೊತೀನಿ ನಾನು. ನೀ ಮೊದಲಿನ ಥರ ನಿನ್ನ ಜೀವನ ಹೆಂಗಿತ್ತಲ್ಲ ಹಂಗೆ ಇರು. ನೀ ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಆಕಿನ ಮರೆತು ಹೊಸ ಜೀವನ ಚಲೋ ಮಾಡಲಿ. ನೀನು ಕಾಲು ಬೇಕಾದ್ರೂ ಬೀಳ್ತೀನಿ ನಾನು. ಒಟ್ಟ ನೀ ಹಿಂಗೆ ಹಾಳಾಗೋದು ನನ್ನ ಕಣ್ಣಿಲ್ಲೇ ನೋಡೋಕ್ಕಾಗವಲ್ತು. ಪ್ಲೀಸ್ ನನಗೆ ನಮ್ಮ ಅನ್ನ ಬೇರೆ ಅಲ್ಲ, ನೀ ಬೇರೆ ಅಲ್ಲ. ನಿಂಗೆ ಕಾಲು ಬೇಕಾದ್ರೂ ಬೀಳ್ತೀನಿ. ಈ ಥರ ಹಾಳಾಗ್ಬೇಡ. ಏನು ಮಾಡ್ಬೇಕು? ಅಲ್ಲಿದ್ರಕ್ಕೆ ನೆನಪು ಕಾಡುತ್ತಂತ ಅಲ್ಲಿಂದ ಇಲ್ಲಿ ಬಂದೇವಿ. ಇಲ್ಲೇ ಒಂದು ಚೂರು ಕಡಿಮೆ ಆಗೋಲ್ತು, ಇನ್ನೂ ಜಾಸ್ತಿನೇ ಕಾಡಾಕತ್ತೈತಿ. ಲೇ ಅವಳ ಹೆಸರು ನೀನು ಹಣೆ ಬರೆದಿದ್ರೆ ಯಾರೂ ಏನು ಮಾಡೋಕ್ಕೆ ಬರಲ್ಲ. ಅಕಸ್ಮಾತ್ ಬರ್ದಿರ್ಲಿಕ್ಕಂದ್ರೆ ಆ ದೇವ್ರು ಬಂದರೂ ಏನು ಮಾಡೋಕ್ಕಾಗಲ್ಲ. ಲೇ ಹಿಂಗೆ ಮಾತಾಡೋಕೆ ಹೋಗ್ಬೇಡ. ಇನ್ನೂ ಎಷ್ಟರ ವರ್ಷ ಹೋಗ್ಲಿ ಆಕಿನ ಸಂಬಂಧ ಕಾದ ಕಾಯ್ತೀನಿ. ಹಾಗಲ್ಲಪ್ಪ, ನೀ ಕಾಯ್ತೀನೋ ಗೊತ್ತು, ಅವಳು ಎಲ್ಲಿದ್ದಾಳ ಅನ್ನೋ ಗೊತ್ತಿಲ್ಲ. ಅಕಸ್ಮಾತ್ ಹುಡ್ಕೊಂಡ್ರೆ ಆಕಿ ಹೆಂಗದಾಳ ಅನ್ನೋದ ಗೊತ್ತಿಲ್ಲ. ಲೇ ನಮ್ದು ಆಕಿನ ಪ್ರೀತಿ ನಿಜ ಇತ್ತಂದ್ರೆ ಆ ದೇವರು ಒಂದಲ್ಲೊಂದಿನ ಒಂದು ಮಾಡ್ತಾನೆ. ಅಲ್ಲಿ ಮಟ್ಟ ನಾ ಕಾದ ಕಾಯ್ತೀನಿ. ನೋಡುನು ಅವ ಎಂದು ಕಣ್ ತೆರಿತಾನೆ ಅಂತೇಳಿ. ಲೇ ನಿನ್ನ ನಿಜವಾದ ಪ್ರೀತಿಗೋಸ್ಕರ ಅವಳು ನೀನು ಹುಡ್ಕೊಂಡು ಬರ್ತಾಳೆ. ಇವಾಗ ಹೋಗಿ ಮಲ್ಕೊಂಡು ಬಾ, ಅದ್ರಾಗ ಬೇರೆ ಟೈಮ್ ಆಗೈತಿ. ನಾ ಬರ್ತೀನಿ, ಹೋಗು. ಸಿಗರೇಟ್ ಪ್ಯಾಕ್ ತುಂಬ ಸರಿ ಆಯ್ತು ತರ್ತೀನಿ. ಯಾಕೋ ಸಕಾಸ ಬರ್ಬೇಕಿಲ್ಲ? ಇಲ್ಲಣ್ಣ, ಮುಂದಿನ ಬ್ರೇಕ್ ಹಿಡ್ದೆ ಗಾಡಿ ಸ್ಕಿಡ್ ಆಯ್ತು. ನಿನಗೆ ಏನು ಆತನವ? ನನಗೇನಾಗಿಲ್ಲಣ್ಣ. ಸರಿ ನಿಧಾನಾಗಿ ಹೋಗ. ಅಣ್ಣ ನಿಮ್ ಕಣ್ಣಲ್ಲಿ ನೀರ್ ಯಾಕೆ ಬರತೈತಿ?
ನನಗೆ ಇಲ್ಲಿವರೆಗೂ ಅಣ್ಣ ಅಂತ ಯಾರೂ ಕರೆದಿಲ್ಲ. ಆದ್ರೆ ನಿನ್ನ ಬಾಯಿಂದ ಅಣ್ಣ ಅಂತ ಕೇಳಿ ನನಗೆ ತುಂಬ ಖುಷಿ ಆಯ್ತು. ಅಣ್ಣ ಅಂದ್ರೆ ಅದರಲ್ಲಿ ನೀತಿ. ಅಣ್ಣ ಅಂತ ಕರೆಯೋಕೆ ಯಾರೂ ಇಲ್ಲದಾಗ ಯಾರೋ ಒಬ್ರು ಬಂದು ಅಣ್ಣ ಅಂತ ಕರೆದ್ರೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತವ ತಂಗಿ. ಸರಿ ಅಣ್ಣ, ಇನ್ ಮುಂದೆ ನೀವು ನನಗ ನಿಮ್ಮ ತಂಗಿ ಅಂತ ತಿಳ್ಕೊರಿ. ಸರಿ ಆಯ್ತು ತಂಗಿ. ಅಣ್ಣ ನಿಮಗ ಇದಕ್ಕಿಂತ ಮುಂಚೆ ಇಲ್ಲಿ ಎಲ್ಲಿ ನೋಡೇ ಇಲ್ಲಲ್ಲ? ನಮ್ಮ ಮನೆ ಇಲ್ಲೇ ಐತಂಗಿ. ನಾನು ನನ್ನ ದೋಸ್ತ ಇಬ್ಬರೇ ಇರ್ತೀವಿ. ಅಣ್ಣ ನಿಮ್ಮ ಅಪ್ಪ ಅಮ್ಮ? ಅಪ್ಪ ಅವ್ವ ಊರಾಗದಾರ. ತಡಿಬೇ ಸ್ವಲ್ಪ ಅಂಗಡಿ ಹೋಗಿ ಬರ್ತೀನಿ ಅಂತ. ಸರಿ ಅಣ್ಣ, ಹೋಗ್ಬಾ. ಒಂದು ಸಿಗರೇಟ್ ಪ್ಯಾಕ್ ಕೊಡು. ಸಿಗರೇಟ್ ಪ್ಯಾಕ್. ಸರಿ ಬಾ ತಂಗಿ ಹೋಗೋಣ. ನಾವು ಈ ಊರಿಗೆ ಬರೋಕೆ ಒಂದು ದೊಡ್ಡ ಕತ್ತಿನ ಐತಿ. ಈಗ ಫ್ರೀ ಇಲ್ಲ. ನಿಂಗೆ ಫ್ರೀ ಇದ್ದಾಗ ಒಂದಿನ ಹೇಳ್ತೀನಿ ಅಂದಂಗ. ನೀ ಏನು ಓದಾಕತ್ತಿ? ಇವಾಗ ಸೆಕೆಂಡ್ PUC ಪಾಸ್ ಆಗಿನ. ಮುಂದೆ ಏನಾರ ಹಚ್ಚಬೇಕು. ಹೌದಾ, ಒಳ್ಳೇದಾಗಲಿ. ಬಾಯ್. ಈಗ ತಗೋ ಸಿಗರೇಟ್. ಇಲ್ಲೇ ನಾಷ್ಟಕ್ಕೆ ಏನು ಮಾಡಲಿ? ಏನು ಬೇಡ ಬಿಡ, ಅಲ್ಲಿ ಹೊರಗೆ ಮಾಡ್ಕೊಂಬರ್ಲಿ ಹೊತ್ತೊಂದಿನ. ಸರಿ ಆಯ್ತು, ಹಂಗಾರೆ ಚಾರ ಮಾಡ್ಕೊಂಬರ್ಲೆ. ಅಲ್ಲೇ ಹೊರಗೆ ಹೋಗ್ತೀವಲ್ಲ, ಅಲ್ಲೇ ಕುಡಿದು ಬರೋಂತ ತಗೋ. ನಿನಗೆ ಈ ರೀತಿ ಹೇಳಾಗತ್ತೀನಿ ಅಂತೇಳಿ ಸಿಟ್ಟಿಗೆ ಬರಬೇಡ. ಹೇಳ. ಅವಳನ್ನ ಹುಡುಕಾಕ ನಿನ್ನ ಹತ್ರ ಇರೋದು ಬರೀ ಕೀಬೆನ್ಸ್ ಒಂದ. ಆಕೆ ಏನಿಲ್ಲ ಅಂದರೂ 18ರಿಂದ 19 ವಯಸ್ಸಾಗಿರ್ತಾವ. ಅವಳು ನೀ ಹೆಂಗೆ ಪತ್ತೆ ಹಚ್ತಿ? ಏನು ಎಷ್ಟು ಸತಿ ಹೇಳ್ಬೇಕ್ಲಿ, ನಂದಾಕಿನ ಪ್ರೀತಿ ನಿಜ ಆಗಿತ್ತಂದ್ರೆ ಆ ದೇವ್ರು ಒಂದು ಮಾಡೇ ಮಾಡ್ತಾನ. ಅಲ್ಲಿವರೆಗೂ ನಾ ಕಾಯ್ತೀನಿ. ಆದ್ರೂ ಕಾಯಿ, ನಿನಗೆ ಬೇಡ ಅನ್ನಂಗಿಲ್ಲ. ಆದ್ರೆ ನಿನ್ನ ಜೀವನ ಬಗ್ಗೆ ಒಂದಿಟ್ಟು ಯೋಚನೆ ಮಾಡೋದು. ಜೀವನ ಎಲ್ಲ ಆಕಿನ. ಆಯ್ತಪ್ಪ, ನೀನು ಆಕೆಗೋಸ್ಕರ ಕಾಯ್ತಿ. ಆಕೆ ನಿನ್ಗೋಸ್ಕರ ಕಾಯ್ತಿರ್ಬೇಕಲ್ಲ. ಅದು ಹೋಲ್ಬೋದು. ನೀ ಜೀವನದೊಳಗೆ ಸೆಟ್ಲ್ ಆಗಿಲ್ಲ ಅಂದ್ರೆ ಆಕೆ ನೀನು ಹೆಂಗೆ ಒಪ್ಕೋತಾಳ? ನಿನಗೊಂದು ಹೇಳ, ಆಕಿನ ಸಲುವಾಗಿ ಹಾಕ್ತಾಳಿಲ್ಲೂ ನನಗೆ ಗೊತ್ತಿಲ್ಲ, ಅಥವಾ ನಾ ಹೋದಾಗ ಆಕೆ ಒಪ್ಕೋತಾಳ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಕಣ್ಣಿಗೆ ಒಂದೊಂದ್ಸಲ ಆಕೆ ಕಂಡ್ರೆ ಸಾಕು, ಮತ್ತಿನ್ನೂ ಬ್ಯಾಡ ನನಗೆ. ನಾಲ್ಕರು ನೀನು ಏನು ಹೇಳಲ್ಲ. ನೀ ಕಾಯಾಗತ್ತಿದ್ದು ನೋಡಿದ್ರ ಆ ದೇವ್ರು ನಿಮ್ಮಿಬ್ಬರು ಒಂದು ಮಾಡೇ ಮಾಡ್ತಾನೆ. ಆಯ್ತಾಳ, ಮುಖ ತಗೊಂಬೋಗು, ಹೋಗಿ ನಾಷ್ಟ ಮಾಡ್ಬೋದು, ಟೈಮ್ ಆಗತ್ತೆ. ದಿನ ಮನ್ಯಾಗ ಊಟ ಮಾಡಿ ಮಾಡಿ ಬೇಸರಾಗಿತ್ತು. ಇವತ್ತು ಹೊರಗೆ ಉಂಡೇವಲ್ಲ ಪದ್ಯ ಸರಿ ಹೋಗಿ ಮಲ್ಕೊಂಡು ಬಿಡೋದ. ಕೆಲಸ ಏನೈತಿ, ಓದ್ಕೊಳ್ಳೋ ಮಕ್ಕೊಳದಲ್ಲ. ಹೌದೇ, ನಿನಗೊಂದು ವಿಷಯ ಹೇಳ್ಬೇಕಾಗಿತ್ತು. ನಾನು ಏನು ಹೇಳ? ಇವತ್ತು ಬೆಳಗ್ಗೆ ಸಿಗರೇಟ್ ತರಕ್ಕೆ ಹೋಗಿದ್ನಲ್ಲ, ಒಂದು ಹುಡುಗಿ ಎಷ್ಟು ಚಂದ ಅಣ್ಣ ಅಂತ ಕರೆದು ಗೊತ್ತಾಲೆ. ನೀ ಯಾವ ಲೇಪ್ಪ ಅಣ್ಣ ಅಂದ್ಕೊಳ್ಳಿ ಖುಷಿ ಪಡ್ತಿಯಲ್ಲ. ಇವಾಗಿನ ಕಾಲದ ಹುಡ್ರು ಸಾಯಕ್ ಹೋಗ್ತಾವ ಸೀದಾ. ನಾವು ಆ ಲಿಸ್ಟಿಗೆ ಸೇರಿದವರಲ್ಲ. ನನಗೆಲ್ಲ ಹುಡುಗಿಯರು ತಂಗಿ ತರಾನ. ಏನ್ರ ಮಾಡಬಾರ ನಿಮ್ಮ ಇಷ್ಟ. ನಿಜಾಲಿ ಆ ಹುಡುಗಿ ನನಗೆ ಅಣ್ಣ ಅಂತ ಕರೆದಾಗ ಏನೋ ಒಂಥರ ಫೀಲ್ ಆತ. ನನಗೆ ಸ್ವಂತ ತಂಗಿನ ಅನಿಸ್ತು. ನನಗೆ ಹೋಲಿ ಬಿಡು ಅಮ್ಮರ, ಯಾರನ್ನೂ ಭಾಳ ಹಚ್ಕೊಳಕ್ ಹೋಡ. ಸುಳ ಮುಂದೆ ಟೆನ್ಷನ್ ಮತ್ತು ತೊಂದರೆ ಭಾಳ ಆಕ್ಕವು. ಅಣ್ಣ ನಾನೇ ಅದೀನಿ. ಏನಿಲ್ಲ, ಎಷ್ಟು ಅಂಜಿದ್ನಲ್ಲ ನಾನು. ಸ್ವಲ್ಪ ಮಾತಾಡ್ಕೊತಾರ ಹೋಗ್ಬೇಕಿಲ್ಲ. ಅವನು ನಿಮ್ಮ ಫ್ರೆಂಡಾ? ಹೌದು, ನನ್ನ ಫ್ರೆಂಡ್ ಇವನೇ. ನೀನು ಹೇಳಿದ್ನಲ್ಲ ಇದ ಹುಡುಗಿ. ಒಂದು ಬಿಡ್ತಂಗಿ ಬೀಜ ಹೋಗೋಬಿಡ. ಅವ ಸ್ವಲ್ಪ ಹಂಗೆ ಹುಡುಗಿಯರಿಗೆ ಹೋಗೋ ಭಾಳ ದೂರ ನಡಿತಂಗಿ. ನಾವು ಹೌದು, ನೀನು ಎಲ್ಲಿ ಬಂದಿದ್ದೆ? ಮನ್ಯಾಗ ಕುಂತು ಬೇಸರ ಬರತ್ತಿತ್ತು, ಅದಕ್ಕಲ್ಲೇ ಹೊರಗೆ ಬಂದಿದ್ದೆ. ಮತ್ತೆ ಏನಾರು ಕೆಲಸ ಇದ್ರೆ ಮುಗಿಸ್ಕೊಂಡ್ಬರ್ಬೇಕಲ್ಲ.
ಹಂಗೇನಿಲ್ಲ ಸುಮ್ ಬಂದಿದ್ದೆ. ಓಹೋ ಹೌದಾ, ಅಂದಂಗ ನಿನ್ನ ಹೆಸರು ಕೇಳೋದ ಮಾಡ್ತಿದ್ ನಾನು. ನಿನ್ನ ಹೆಸರೇನ? ಅಣ್ಣ ಅಪ್ಪ ಯಾಕೋ ಅರ್ಜೆಂಟ್ ಕಾಲ್ ಮಾಡತ್ತಾರ, ನಾ ನಾಳೆ ಸಿಗ್ತೀನಿ ನಿಮ್ಗೆ. ಸರಿ. ಆರಾಮಲ್ಲ? ಆರಾಮಲ್ಲ. ಏನೋ ಚೇಂಜ್ ಆಗ್ಯಾನೋ ಏನೋ ಹಂಗದನ. ಏನು ಮಾಡ್ದ ಸ್ವಲ್ಪ ಚೇಂಜ್ ಆಗ್ಯಾನ. ಇನ್ನು ನೋಡಕತ್ತ ಅವನು ಹೇಳಿ ಸಾಕಾಯ್ತಪ್ಪ. ಸರಿ ಹೋಗು ನೋಡಿ. ಏನು ಮಾಡಕ್ ಮಾಡಿ ಮನ್ಯಾಗ ಎಲ್ಲರೂ ಆರಾಮಲ್ಲ? ಹೋಗೋಣ. ಹೇಳ, ನೀನು ಏನಾಗೈತಿ? ಒಂದು ಹುಡುಗಿ ಸಂಬಂಧ ಎಷ್ಟು ವರ್ಷ ಅಂತ ಕಾಯ್ತೀನಿ. ಅಣ್ಣ, ನಿಮ್ಮ ಪಾಲಿಗೆ ಆಕಿ ಒಂದು ಹುಡುಗಿನ, ಆದ್ರೆ ನನ್ನ ಪಾಲಿಗೆ ದೇವತಿಕಿನ ಹೆಚ್ಚಿನ ಆಕಿ. ನನ್ನ ಕೊನೆ ಉಸಿರು ಇರೋವರೆಗೂ ಆಕಿನ ಸಂಬಂಧ ಕಾಯ್ತೀನಿ ನಾನು. ಹೌದಪ್ಪ, ಅವಳ ಸಂಬಂಧ ಏನೋ ಕಾಯ್ತಿ. ಆದ್ರೆ ನಿನ್ನ ಜೀವನ ಹಾಳಾದ್ರೆ ನಾವೇನು ಮಾಡೋಣ ಹೇಳು? ಇಲ್ಲ ಅಣ್ಣ, ನನ್ನ ಜೀವನ ಯಾವತ್ತೂ ಹಾಳು ಮಾಡ್ಕೊಳೋದಿಲ್ಲ. ಯಾವ ಬಾಯಿಲಿ ಅಂತ ಮಾತಾಡ್ತಿ? ನೀ ಚಟ ಮಾಡೋದು ನೋಡಿದ್ರೆ ನನಗೆ ಭಯ ಆಕತಿ. ಅಣ್ಣ, ಆಕಿನ ನೆನಪು ಭಾಳ ಆತಂದ್ರೆ ಒಂದು ಸ್ವಲ್ಪರ ಕಡಿಮೆ ಮಾಡತ್ತೆ ಅಂತೇಳಿ ಮಾಡ್ತೀನಿ ಅಷ್ಟ. ನೀ ಬಿಡ್ತೀವೋ ಇಲ್ಲೋ ನನಗದು ಗೊತ್ತಿಲ್ಲ. ನಿನಗೇನೋ ಸ್ವಲ್ಪ ದಿವಸ ಟೈಮ್ ಕೊಡ್ತೀನಿ. ಅಷ್ಟೊತ್ತಿಗೆ ಆಕೆ ಬಂದ್ಲು ಸರಿ, ಬರಲಿಲ್ಲ ಅಂದ್ರೆ ನಾ ತೋರಿಸಿದ ಹುಡುಗಿ ಮದುವೆ ಆಗಿ ಚಂತಾಗಿ ಜೀವನ ಮಾಡ್ಬೇಕು ನೋಡು. ಅಣ್ಣ, ನೀನು ಇನ್ನೂ ಎಷ್ಟು ಸತಿ ಹೇಳಿ ಅಣ್ಣ, ನನ್ನ ಲಗ್ನ ಆತಂದ್ರೆ ಅದ ಹುಡುಗಿ ಜೋಡಿನ. ನನಗಂತೂ ಹೇಳಿ ಸಾಕಾತ. ಹೇಳ್ರಿ ಮಾಡ್ಕೊತ ಹೋಗ. ಅಷ್ಟು ಗೊತ್ತಾಗಲ್ಲ, ಹೆಂಗ್ ಮಾತಾಡ್ಕೊಂಡು ಗೊತ್ತಿಲ್ಲ. ಏನಣ್ಣ ಅವ್ ಏನೋ ಗೊತ್ತಾಗಲ್ಲ. ಹೋಗ್ಬಿಡ, ಸಾಕಾಗ್ಬಿಟ್ಟತಿ. ಅಣ್ಣ 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 ಇಲ್ರಿ? ಅವ ಇಲ್ಲ, ಹೊರಗೆ ಹೋಗ್ಯಾನ. ಅಣ್ಣ ಬಂದಾಗ ನಾ ಬಂದಿದೆ ಅಂತ ಹೇಳ್ರಿ. ನಿಮ್ಮ ಜೊತೆ 2 ನಿಮಿಷ ಮಾತಾಡ್ಬೋದು? ನನಗೆ ಯಾರ ಜೊತೆ ಮಾತಾಡೋಕೆ ಇಷ್ಟ ಇಲ್ರಿ. ಅವ್ರು ಬಂದಾಗ ಅವ್ನ ಜೋಡಿನ ಮಾತಾಡ್ರಿ. ಇವತ್ತರ ಬಂದು ಅಣ್ಣ ಬೇದ ಹೋಗ್ಯಾನ ಮತ್ತ ಅದಾನ. ಲೇ, ನೀವೆಲ್ಲರೂ ಹೇಳಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ನನಗೆ ಸುಮ್ಮನೆ ಹಾಕಲಿರಿ ಒಂದಿಟ್ಟು. ಲೇ, ನೀ ಹೆಂಗಂದ್ರೆ ಹಂಗ? ನಾವೆಲ್ಲ ಯಾರು ನಿನಗ? ನಮ್ಮ ಸಂಬಂಧ ನಿನಗೆ ಒಂದ್ಸಲ ಬದುಕಬೇಕಂತ ಅನಿಸಿಲ್ಲನ? ನೀವು ಅದಿರಿ ಅಂತ ಒಂದ ಕಾರಣಕ್ಕೆ ಇಲ್ಲಿ ಮಟ್ಟ ಬದುಕಿನಿ ನಾನು. ಇಲ್ಲಾಂದ್ರೆ ಏನು ಸಾಯ್ತಿದ್ದೇನ? ಅದು ಏನು ಅಕ್ಕಿತ್ತು ಮುಂದೆ. ಲೇ, ನಿನ್ನ ಕಾಲು ಬೇಕಾದ್ರೂ ಬೀಳ್ತೀನಿ. ಲೇ, ಇದನ್ನೆಲ್ಲ ಬಿಟ್ಟು ಚಂದಂಗ ಇರು. ನೀ ನನಗೆ ಅಣ್ತಂಬರ್ಕಿನ ಹೆಚ್ಚಿಗದಿ. ಇಂಥ ಮಾತೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಚಂದ ಬದುಕ್ತೀನಿ ತಗೋಣ. ಹೌದಪ್ಪ, ಆದ್ರೆ ನೀನು ಈ ರೀತಿ ಇರೋದು ನನ್ನ ಕೈಲೇ ನೋಡೋಕ್ಕಾಗವಂತ. ಲೇ,
ನನಗೂ ಈ ರೀತಿ ಇರಾಕ ಇಷ್ಟ ಇಲ್ಲ. ಆದ್ರೆ ಏನು ಮಾಡಲಿ, ನನ್ನೊಳಗೋಸ್ಕರ ಎಷ್ಟು ದಿನ ಎಷ್ಟು ಕ್ಷಣ ಕಾದು ಸಾಕಾಗ್ಬಿಟ್ಟತಿ. ಏನೋ ಇದ್ರ ಒಂಚೂರು ಕುಡಿದ್ರ ಸಮಾಧಾನ ಅನ್ಸುತ್ತೆ, ಅದ್ರ ಸಂಬಂಧ ಮಾಡ್ತೀನಿ ಅಷ್ಟ. ಬ್ಯಾಲಿ ಸ್ವಲ್ಪ ಮರ್ತಿಯಲ್ಲ, ಹಂಗ ಕುಡಿಯೋದನ್ನ ಮರ್ತು ಬಿಡು. ಲೇ ನೀನು ಒಂದು ಸತ್ಯ ಹೇಳ್ತೀನಿ ಕೇಳ, ಹಂಗೇನಾದ್ರೂ ಹುಡುಗಿನ ಕುಡಿಲಾರ ಮರ್ಯಾಗಿದ್ದಿದ್ರ ನಮ್ಮ ದೇಶದೊಳಗೆ ಬಾರ್ ಅಂಗಡಿ ಕಿಮ್ಮತ್ತ ಹೇಳ್ತಿದ್ದಿಲ್ಲ. ಎಷ್ಟೋ ಜನ ಹುಡುಗರು ನೋಡಿ ಬೇಕಾರ ಕುಡಿಯೋದು ತನ್ನ ಹುಡುಗಿನ ಮರಿ ಸಲುವಾಗಿನ. ಆದ್ರೆ ಕುಡಿಯೋದ್ರಿಂದ ನಿನ್ನ ಜೀವನ ಹಾಳಾಗತ್ತ, ಅದು ನಮಗೆ ಸರಿ ಅನಿಸಲ್ಲ. ಲೇ ಇದನ್ನೆಲ್ಲ ಬಿಡು. ಇವತ್ತ ನಿಮ್ಮ ತಂಗಿ ಬಂದಿದ್ಲು. ಹೌದಾ? ಏನಂತ ಅಂದ್ಲ? ನೀನು ಕೇಳಿದ್ಲು ಇಲ್ಲ ಅಂತ ನೀ ಹೊಂಟಿದ್ಲಪ್ಪ. ವಾಪಸ್ ಬಂದು ನಾನು ಮಾತಾಡ್ಸಕ್ಕೆ ಬಂದ್ಲು. ನಾ ಮಾತಾಡಿಲ್ಲ, ವಾಪಸ್ ಹೋಗಿಬಿಟ್ಲಕ್ಕಿ. ಪಾಪ ಮಾತಾಡ್ಬೇಕಿಲ್ಲ, ಆ ಹುಡುಗಿ ಭಾಳ ಚಲೋ ಅದ. ಎಲ್ಲರೂ ಒಳ್ಳೆಯವ್ರ, ಆದ್ರೆ ಅವ್ರ ಬಣ್ಣ ಗೊತ್ತಾಗಮಟ ಅಷ್ಟ. ಏ ಮರ್ಯ, ನಿನಗ ಏನೂ ಹೇಳೋದಾಗಲ್ಲ. ಬಾ ಹೋಗಂಬಾ. ಆಯ್ತಾಳ, ನೀ ಹೋಗು, ನಾ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಆಯ್ತು ಸರಿ. ನೀನು ಬರ್ತೀಯ ಅಂತ ದಿನ ಕಾದು ಸಾಕಾಗೈತೆ. ಆದರೂ ನಿನ್ನ ಸಂಬಂಧ ಕಾಯ್ತೀನಿ. ಯಾವತ್ತು ಬರ್ತೀಯೋ ಬಾ. ಯಾಕೆ ಇಷ್ಟು ಜಲ್ದಿ ಎದ್ದು ಬಂದಿ? ಇಲ್ಲ, ಮುಕ್ಕೊಂಡಿದ್ನಿ, ನಿದ್ದೆ ಬರಲಿಲ್ಲ, ಎಚ್ಚರ ಆಗ್ಬಿಡ್ತಾ, ಅದಕ್ಕೆ ಅಡ್ಡಾಡ್ಕೋತ ಈ ಕಡೆ ಬಂದು. ಓ ಹೌದನ? ಸ್ವಲ್ಪ ಹೇಳಿ ಕೇಸ್ ಬರ್ಬೇಕಿಲ್ಲ, ಹುಡುಗಾಡಾಗತ್ತಿದ್ನ. ನೀ ಮುಕ್ಕೊಂಡಿದ್ದಿಲ್ಲ, ಸುಳ್ಳ ಕೆಲ್ಸದ ಅಂತ ತಗೊಂಬಂದು. ನೀ ಹೋಗು, ಇನ್ನೊಂದು ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ ನಾನು. ಸರಿ ಆಯ್ತು ಬಾ. ಅದು ಹೊರಗೆ ಹೋಗಿ ಬರ್ತೀನಿ ಒಂದು ಸ್ವಲ್ಪ. ನೀನು ನಾಷ್ಟ ಮಾಡಿ ಕೂತಿರು. ಗಾಡಿ ಆಗೈತಿನ? ಇಷ್ಟು ಜಲ್ದಿ ಎಲ್ಲಿ ಹೋಗಿ? ಜಲ್ದಿ ಬರ್ತೀನಿ ಅಂತ ಹೇಳಾಕತ್ತೀನಲ್ಲ, ನಾ ಬರ್ತೀನಿ, ನೀವು ಹೋಗು. ಆಯ್ತು ಜಲ್ದಿ ಬಾ, ಗಾಡಿ ಆಗೈತೆ ನೋಡು. ಅಣ್ಣ ಬಾ ತಂಗಿ, ಏನ್ ಬೆಳಗ್ಗೆನ ಬಂದಿ? ಏನಿಲ್ಲಣ್ಣ, ಸುಮ್ಮನೆ ಬಂದಿದ್ದೆ. ಕೆಲಸ ಮಾಡತ್ತಿಯಲ್ಲ? ಹಂಗ ಮನಿ ಸ್ವಲ್ಪ ಹೊಲಸಾಗಿತ್ತು, ಕಸ ಹೊಡೆಯತ್ತಿದ್ದೆ. ಹೌದು, ನಾಳೆ ನಮ್ಮ ವೈನಿ ಪುಣ್ಯ ಮಾಡಿರ್ತಾಳೆ ಹೇಳು. ಯಾಕಮ್ಮ? ಮತ್ತೇನಣ್ಣ, ಮನಿ ಕೆಲಸ ಎಲ್ಲ ನೀನೇ ಮಾಡಿದ್ರ ನಮ್ಮ ವೈನಿ ಆರಾಮವಾಗಿ ಕುಂದಿರ್ತಾಳ. ಹಂಗೇನಿಲ್ಲ, ನಮ್ಮ ಕೈಲಿ ಆಗಿದ್ದ ಕೆಲಸ ನಾವು ಮಾಡೋದು, ಅವ್ರ ಕೈಲಿ ಆಗಿದ್ದು ಅವ್ರು ಮಾಡೋದು. ಆದ್ರೂ ನಿನ್ನ ಮದ್ವೆ ಆಗೋಳು ಪುಣ್ಯ ಮಾಡಿರ್ತಾಳೆ ಹೇಳು. ಅದೇ ನಿನ್ನೆ ಬಂದಿದ್ದೆ ನಾನು. ನಿನ್ನ ಫ್ರೆಂಡ್ ಹೇಳ್ದ ನಾ ಬಂದಿದ್ದೆ ಅಂತ. ಹೇಳಿದ ನಿನ್ನೆ ಅವ್ರ ಅಣ್ಣ ಬಂದಿದ್ದ, ಬಸ್ ಸ್ಟ್ಯಾಂಡಿಗೆ ಬಿಡಕಂತ ಹೋಗಿದ್ದೆ. ಹೌದಾ? ತಂಗಿ ತಪ್ಪು ತಿಳ್ಕೊಬೇಡ, ಅವ ನಿನ್ ಜೊತೆ ಸರಿಯಾಗಿ ಮಾತಾಡಿಲ್ಲ ಅನ್ಸುತ್ತ. ಅಣ್ಣ ನಾ ಅವ್ನ ಬಳಿ ಹೋದ, ಸರಿಯಾಗಿ ಅವ ರೆಸ್ಪಾನ್ಸ್ ಮಾಡ್ಲಿಲ್ಲ, ಅದಕ್ಕಲ್ಲಿ ವಾಪಸ್ ಸುಮ್ಮನೆ ಹೋದೆ. ಬಾ ತಂಗಿ, ಈ ಕಡೆ ಕುಂದ್ರ ಬಾ, ನಾ ಹೋಗಿ ಕಾಫಿ ತಗೊಂಡ್ಬರ್ತೀನಿ. ಅಣ್ಣ ಚಾ ಚಲೋ ಮಾಡಿ. ಥ್ಯಾಂಕ್ಸ್. ಅಣ್ಣ ನಿಮ್ಮ ಫ್ರೆಂಡಿನ ಕತೆ ಏನು? ಯಾವಾಗ ನೋಡಿದ್ರು ಸ್ಮೋಕ್ ಮಾಡ್ಕೊತಿರ್ತಾನ, ಮತ್ತು ಯಾವಾಗ ನೋಡಿದ್ರೆ ಬೇರೆ ಡಿಪ್ರೆಷನ್ನಾಗೆ. ಹಂಗ್ಯಾಕವ? ಹೋಲ್ಬಿಡು ತಂಗಿ, ಅದೊಂದು ಹಳೆ ಕತೆ, ಅವ್ನು ತಗೊಂಡು ಏನು ಮಾಡ್ತೀವಿ, ಏನೋ ಉಪಯೋಗ ಇಲ್ಲ. ಅಣ್ಣ ನಾನು ನಿಮ್ಮ ತಂಗಿ ಅಲ್ಲ, ಪ್ಲೀಸ್ ಹೇಳ. ಸರಿ ಹೇಳ್ತೀನಿ ಕೇಳಿದ್ರೆ, ಸುಮಾರು ಒಂದು 15 ವರ್ಷದಿಂದ ಒಂದು ಹುಡುಗಿನ ಇಷ್ಟಪಟ್ಟಿದ್ದ. ಅವಾಗ ಅವರೆಲ್ಲ ಭಾಳ ಸಣ್ಣವರಿದ್ರು. ಅಣ್ಣ ತಡಿ, ಇನ್ನು ಮುಂದೆ ನಾ ಹೇಳ.
ಹುಡುಗಿ ಹೋಗುವಾಗ ಕಿಬೇಸ್ ಕೊಟ್ಟಿದ್ದು ನಿನಗೆ ಹೆಂಗೆ ಗೊತ್ತಾಯ್ತು? ಅಣ್ಣ ಶಿವಿ ಎಲ್ಲದನ ಅವನ ಹೊರಗೋಗ್ಯಾನ. ಹೌದು, ಇದು ನಿನಗೆ ಗೊತ್ತಾಗಿತ್ತಂದ್ರ ಅಣ್ಣ ಆ ಹುಡುಗಿ ನಾನು ಕರೆನಾ ಹುಡುಗಿ ನೀನ? ಅಯ್ಯೋ, ಈ ವಿಷಯ ಕೇಳಿ ನನಗ ಎಷ್ಟು ಖುಷಿ ಆಗತ್ತೆ. ಇನ್ನು ಅವು ಗೊತ್ತಾದ್ರೆ ಅವ ಎಷ್ಟು ಖುಷಿ ಪಡ್ತಾನ. ಅವ ಬರಾಕ ಲೇಟ್ ಆಕೈತಿ. ಅವ ಎಲ್ಲಿ ಹೋಗ್ಯಾನೋ ಗೊತ್ತಿಲ್ಲ. ಫೋನ್ ಹಚ್ಚಿ ಕರೆಸ್ತೀನಿ ತಡಿ. ಬ್ಯಾಡನ ತಡಿ. ಆಮೇಲೆ ನಾ ಮನೆಗೆ ಹೋಗಿ ಬರ್ತೀನಿ. ಅವ ಯಾವಾಗ ಬರ್ತಾನಲ್ಲ ಅವಾಗ ಸರ್ಪ್ರೈಸ್ ಕೊಡೋಣ. ಸರಿ ಆಯ್ತು ತಂಗಿ, ನೀ ಹೇಳ್ದಂಗೆ ಆಗಲಿ. ಸರಿ ಹೋಗಿ ಬಾ. ಅಪ್ಪು ಎದ್ದೇಳು, ನೋಡಿ ನಾ ಬಂದೀನಿ. ಅಪ್ಪು ನೋಡು. ಅಣ್ಣ, ಪೇಷಂಟ್ ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ, ಹೊರಗೆ ಬರ್ರಿ. ಸರ್ ಇವ್ರಿಗೆ ಏನಾಗೈತಿ? ಅವ್ರಿಗೆ ಮೆಮ್ರಿ ಲಾಸ್ ಆಗೈತಂತ್ರಿ. ಅವ್ರು ರೆಸ್ಟ್ ಮಾಡಾಕತ್ತಾರ್ರಿ. ಇನ್ನೊಂದು ಸ್ವಲ್ಪ ನಿಂತು ನೋಡಾಕತ್ತಾರ, ಹೊರಗೆ ಬರ್ರಿ. ಇನ್ನೊಂದು 10 ನಿಮಿಷ ನೋಡ್ಕೊಂಡು ಹೋಗ್ತೀವ್ರಿ. ಬ್ಯಾಡ ಬರ್ರಿ, ಡಾಕ್ಟ್ರು ಬೈತಾರೆ. ಇವಾಗ ಎಷ್ಟೋ ವರ್ಷ ಅವನ ಸಲುವಾಗಿ ನಾನು ಕಾದಿದ್ದೆ. ಇವಾಗ ಕೊಡೋ ಟೈಮಲ್ಲಿ ದೇವ್ರು ನಮ್ಗಾಗ್ಲೇ ಸಿದ್ಧ. ಇದು ಸರಿನಾ? ನನಗೂ ಅದ ತಿಳಿಯಲಾಗೈತಿ. ಪ್ರತಿದಿನ ಪ್ರತಿ ಕ್ಷಣ ನಿನ್ನ ನೆನಪಲ್ಲೇ ಇದ್ದವನು ಈಗ ನಿನ್ನ ನೆನಪ ಇಲ್ದಂಗೆ ಆಗೈತಿ.